ಧರ್ಮಸ್ಥಳ ಎಸ್ಐಟಿ ತನಿಖೆಗೆ ಟ್ವಿಸ್ಟ್. ಎಸ್ಐಟಿ ಮುಖ್ಯಸ್ಥರ ಬದಲಾವಣೆ ಸಾಧ್ಯತೆ. ಕೇಂದ್ರ ಹುದ್ದೆಗೆ ಮೊಹಂತಿ ನೇಮಕ ಆಗಿದ್ದಾರೆ. ಧರ್ಮಸ್ಥಳ ಎಸ್ಐಟಿ ತನಿಖೆಗೆ ಬಿಗ್ ಟ್ವಿಸ್ಟ್. ಎಸ್ಐಟಿ ಮುಖ್ಯಸ್ಥರ ಬದಲಾವಣೆ ಸಾಧ್ಯತೆ. ಕೇಂದ್ರ ಹುದ್ದೆಗೆ ಮೊಹಂತಿ ನೇಮಕ ಆಗಿದ್ದಾರೆ. ಇದು ರಾಜ್ಯಕ್ಕೆ ಸಂದಂಥ ಅತಿದೊಡ್ಡ ಕ್ರೆಡಿಟ್. ಆಯ್ಕೆ ಸಂಬಂಧ ಮಾಹಿತಿಯನ್ನ ನೀಡಲು ಮೊಹಂತಿ ಬಂದಿದ್ದರು. ಶವ ಹೂತಿಟ್ಟಂತಹ ಆರೋಪದ ಬಗ್ಗೆ ತನಿಖೆ ನಡೆಸುತ್ತಿರುವಂತಹ ಹೊತ್ತಿನಲ್ಲಿ ಹೇಳಿಕೆಯನ್ನ ನೀಡಲ್ಲ. ಬೆಂಗಳೂರಿನಲ್ಲಿ ಸಚಿವ ಪರಮೇಶ್ವರ್ ಅವರು ಈ ಒಂದು ಮಾತುಗಳನ್ನ ಆಡಿರುವಂತದ್ದು ವೀಕ್ಷಕರೇ. ಎಸ್, ಧರ್ಮಸ್ಥಳ ಫೈಲ್ಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಹುದೊಡ್ಡ ಬ್ರೇಕಿಂಗ್ ನ್ಯೂಸ್ ಅನ್ನ ಹೇಳ್ತಾ ಇದ್ದೀವಿ. ಧರ್ಮಸ್ಥಳ ಫೈಲ್ಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಧರ್ಮಸ್ಥಳ ಎಸ್ಐಟಿ ತನಿಖೆಗೆ ಬಿಗ್ ಟ್ವಿಸ್ಟ್ ಸಿಕ್ಕಿರುವಂತದ್ದು. ಎಸ್ಐಟಿ ಮುಖ್ಯಸ್ಥ ಬದಲಾವಣೆ ಸಾಧ್ಯತೆ ಹೆಚ್ಚಾಗಿ ಕಂಡು ಬರ್ತಾ ಇದೆ. ಕೇಂದ್ರ ಹುದ್ದೆಗೆ ಮೊಹಂತಿ ಅವರು ನೇಮಕ ಆಗಿದ್ದಾರೆ. ಇದರ ಸಂಬಂಧ ಮಾಹಿತಿಯನ್ನ ನೀಡಲು ಮೊಹಂತಿ ಅವರು ಬಂದಿದ್ದಾರೆ. ಆಯ್ಕೆಯ ಸಂಬಂಧ ಮಾಹಿತಿಯನ್ನ ನೀಡಲಿಕ್ಕೆ ಮೊಹಂತಿ ಅವರು ಬಂದಿದ್ರು. ಶವ ಹೂತಿಟ್ಟಂತಹ ಆರೋಪದ ಬಗ್ಗೆ ತನಿಖೆ ನಡೆಸ್ತಾ ಇದ್ದಾರೆ. ಎಸ್ ವೀಕ್ಷಕರೇ, ಇದೆಲ್ಲ ಸೆಕೆಂಡರಿ. ಈಗ ಮೊಹಂತಿ ಅವರು ಆ ಒಂದು ಹುದ್ದೆಯನ್ನ ಬಿಟ್ಟು ಕೇಂದ್ರದ ಕಡೆಗೆ ಹೋದ್ರೆ ಇಲ್ಲಿ ಯಾರು ನಿರ್ವಹಿಸ್ತಾರೆ ಅದು ಕೂಡ ಮುಖ್ಯ ಅಲ್ವಾ? ಎಸ್, ಪರಮೇಶ್ವರ್ ಅವರು ಏನ್ ಹೇಳಿದ್ದಾರೆ ನೋಡ್ಕೊಂಬರೋಣ ಬನ್ನಿ. ಎಸ್, ಅವ್ರು ಹೇಳಿದ್ದಾರೆ ಏನು ಅಂತಂದ್ರೆ, ಅವರು ಈ ಒಂದು ಕಾರಣಕ್ಕಾಗಿ ಕೇಂದ್ರ ಹುದ್ದೆಗೆ ಮೊಹಂತಿ ನೇಮಕ ಆಗಿದ್ದಾರೆ ಎನ್ನುವಂತಹ ವಿಚಾರವನ್ನ ಹೇಳಲಿಕ್ಕೆ ಅವರು ಬಂದಿದ್ರು. ಆಯ್ಕೆಯ ಸಂಬಂಧ ಮಾಹಿತಿಯನ್ನ ನೀಡಲಿಕ್ಕೆ ಅವರು ಬಂದಿದ್ರು ಎನ್ನುವಂತಹ ವಿಚಾರವನ್ನ ಬಾಯ್ಬಿಟ್ಟಿರುವಂತಹ ಗೃಹ ಸಚಿವರಾಗಿರುವಂತಹ ಪರಮೇಶ್ವರ್ ಅವರು. ಈಗ ಪ್ರಶ್ನೆ ಏನ್ ಬರುತ್ತೆ ಅಂತಂದ್ರೆ, ಮೊಹಂತಿ ಅವರು ಕೇಂದ್ರದ ಕಡೆಗೆ ಮುಖ ಮಾಡಿ ಹೋದರೆ ಇಲ್ಲಿ ಎಸ್ಐಟಿ ಮುಖ್ಯಸ್ಥರಾಗಿ ಯಾರನ್ನ ನೇಮಕ ಮಾಡಲಾಗತ್ತೆ? ಸೈಮನ್ ಅವರೇನಾದ್ರೂ ಬರ್ತಾರಾ ಅಥವಾ ಬೇರೆ ಯಾರನ್ನಾದ್ರೂ ಇಲ್ಲಿ ನೇಮಕ ಮಾಡ್ತಾರಾ ಅಥವಾ ಯಾರಾಗಿರ್ತಾರೆ ಅವರು? ಹಾಗೆ ಕೇಂದ್ರಕ್ಕೆ ಕಳಿಸುವ ಹಿಂದಿನ ಅರ್ಥ ಏನಾದ್ರೂ ಇದೆಯಾ? ಇವೆಲ್ಲ ಪ್ರಶ್ನೆಗೂ ಕೂಡ ಉತ್ತರವನ್ನ ನೀಡಬೇಕಾಗತ್ತೆ. ಮುಂದೆ ಎಸ್ಐಟಿ ಆ ಒಂದು ಟೀಮ್ನ ಲೀಡ್ ಮಾಡೋರು ಯಾರಾಗಿರ್ತಾರೆ? ಅವ್ರಿಗೆ ಫಸ್ಟಿಗಿಂದ ಹೇಳ್ಬೇಕು. ಈಗ ಧರ್ಮಸ್ಥಳ ಫೈಲ್ಸ್ ಅಂದ್ರೆ ಏನು, ಏನೇನು ಸಿಕ್ಕಿದಾವೆ, ಏನೇನು ಸಿಕ್ಕಿಲ್ಲ ಅನ್ನೋದನ್ನ ಫಸ್ಟಿಗಿಂದ ಟೀಚ್ ಮಾಡ್ಕೊಂತ ಬರ್ಬೇಕೀಗ. ಸ್ವಲ್ಪ ಡಿಲೇ ಆಗುತ್ತೆ. ಈಗ ಅವ್ರ ಫೈಲ್ಗಳನ್ನ ನೋಡ್ಬೇಕು. ಅವ್ರು ಏನೇನಾಯ್ತು, ಮೊಹಂತಿ ಅವರ ಉಪಸ್ಥಿತಿಯಲ್ಲಿ ಏನೇನಾಯ್ತು ಅಂತ ಹೊಸಬ್ರು ಯಾರು ಬರ್ತಾರಲ್ಲ ಅವ್ರು ನೋಡ್ಬೇಕಾಗತ್ತೆ. ಭಾಳ ಡಿಲೇ ಆಗುತ್ತೆ. ಸೊ ಆ ಒಂದು ನಿಟ್ಟಿನಲ್ಲಿ ಇವರೇ ಮುಂದೆ ಹೊರದ್ರೆ ಒಳ್ಳೇದಾಗಿತ್ತು ಅಂತ ಸಾಕಷ್ಟು ಜನರ ಒಂದು ಹೇಳಿಕೆ. ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.